ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬನ್ನಿ ಎಲ್ಲರೂ ಮಂತ್ರಾಲಯಕ್ಕೆ ಹೋಗೋಣ. ಇದು 1 ವರ್ಷದ ಹಳೆ ವಿಡಿಯೋ ಆಗಿರುತ್ತೆ. ನಾನು ಯಾಕೆ ಇಷ್ಟು ದಿನ ವಿಡಿಯೋ ಹಾಕಿರಲಿಲ್ಲ ಅಂತ ಹೇಳ್ತಾ ಹೋಗ್ತೀನಿ ಮುಂದೆ. ನಾವು ಹೊರಟಿದ್ದು ಮೈಸೂರಿಂದ. ನೈಟು ಸ್ಲೀಪಿಂಗ್ ಕೋಚ್ ಬುಕ್ ಮಾಡ್ಕೊಂಡಿದ್ವಿ. ಬ್ಲೂ ಸ್ಕೈ ಟ್ರಾವೆಲ್ಸ್ ಅಂತ ಬುಕ್ ಮಾಡ್ಕೊಂಡಿದ್ದು. ತುಂಬಾ ಹೈಜಿನಾಗಿ, ತುಂಬ ನೀಟಾಗಿ, ಸ್ಪೆಷಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಬಸ್ ಕೂಡ ಹೋಗಿದ್ದೇ ಗೊತ್ತಾಗಲಿಲ್ಲ. ಬಸ್ ಹೊರಟಿದ್ದು ರಾತ್ರಿ 10 ಗಂಟೆಗೆ. ನಾವು ಮಂತ್ರಾಲಯ ರೀಚ್ ಆಗಿದ್ದು ಬೆಳಗ್ಗಿನ ಜಾವ 6:30ಗೆ ರೀಚ್ ಆದ್ವಿ. ಇದು ನಾವು ಉಳ್ಕೊಂಡಿದ್ದು ಹೋಟೆಲ್ ಆಗಿತ್ತು. ಒಬ್ಬೊಬ್ಬರಾಗೆ ರೆಡಿ ಆದ್ವಿ ಎಲ್ಲ. ಇದು ನಮ್ಮ ದೊಡ್ಡ ಮಗಳು ಸ್ಯಾರಿ ಉಟ್ಕೊಂಡಿದ್ಲು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಮತ್ತು ನನ್ನ ಚಿಕ್ಕ ಮಗಳು ಕೂಡ ರೆಡಿಯಾಗಿದ್ದಾಳೆ, ಅವಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಎಲ್ಲ ಫೋಟೋ ತೊಗೊತಾ ಇದ್ವಿ. 1 ಇಯರ್ ಯಾಕೆ ಬ್ರೇಕ್ ತೊಗೊಂಡೆ ಅಂತ ಅಂದರೆ, ನನ್ನ ಪರ್ಸ್ನಲ್ ಲೈಫಲ್ಲಿ ತುಂಬ ಒಳ್ಳೆ ಕಾರ್ಯಗಳು ನಡೀತಾ ಇತ್ತು. ನಮ್ಮ ಕನಸಿನ ಮನೆ ಗೃಹ ಪ್ರವೇಶ ಆಯಿತು, ಮತ್ತು ನನ್ನ ದೊಡ್ಡ ಮಗಳು ಮದುವೆನೂ ಆಯಿತು. ಈ ಖುಷಿ ವಿಷಯಗಳನ್ನ ನಾನು ಪರ್ಸ್ನಲ್ಲಾಗಿ ಎಂಜಾಯ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ವಿಡಿಯೋ ಹಾಕೋಕ್ಕಾಗಲಿಲ್ಲ. ಈ ವಿಡಿಯೋ ಮೂಲಕ ಏನು ಹೇಳ್ತೀನಿ ಅಂತ ಅಂದರೆ, ಏನೇ ಪ್ರಾಬ್ಲಮ್ ಇದ್ರೂ ಮಂತ್ರಾಲಯಕ್ಕೆ ಬನ್ನಿ, ಅಲ್ಲಿಂದ ಲೈಫ್ ಚೇಂಜ್ ಆಗುತ್ತೆ. ಅದಕ್ಕೆ ನಾನೇ ಎಕ್ಸಾಂಪಲ್ಲು. ಪವಾಡನೇ ನಡೀತು ನನ್ನ ಲೈಫಲ್ಲಿ. ಇದನ್ನು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಬನ್ನಿ ಇವಾಗ ರಾಯರ ದರ್ಶನ ಮಾಡೋಣ. ನಾವೆಲ್ಲ ರೆಡಿಯಾಗಿ ರಾಯರ ಮಠದ ಹತ್ರ ಹೋಗೋ ಅಷ್ಟರಲ್ಲಿ 10 ಗಂಟೆ ಆಗಿತ್ತು. ಹೋದ್ವಿ. ತುಂಬಾ ಬಿಸಿಲು, ಸಿಕ್ಕಾಬಿಟ್ಟೆ ಬಿಸಿಲಿದೆ, ಮತ್ತು ರಶ್ಶು ಇದೆ. ನಾವು ಹೋಗಿದ್ದು ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇದ್ದೇ ಇರುತ್ತೆ. ಹಾಗಾಗಿ ನಿಂತ್ಕೊಂಡ್ವಿ, 1 ಅವರ್ ಏನೋ ಈಚೆ ನಿಂತ್ಕೊಂಡ್ವಿ. ಅಷ್ಟರಲ್ಲಿ ಒಳಗಡೆ ಹೋದ್ವಿ. ಏನಿಲ್ಲ, ಬೇಗನೆ ಒಳಗಡೆ ಹೋದ್ವಿ. ಅಲ್ಲೂ ರಶ್ ಇತ್ತು. ಅಲ್ಲೂ ಚೆನ್ನಾಗಿ ದರ್ಶನ ಆಯಿತು ರಾಯರಿಗೆ. ನಮಗೇನು ರಶ್ ಇದೆ ಅಂತ ಅಂದ್ಬಿಟ್ಟು ತಳ್ಳೋದು ನೂಕೋದು ಏನೂ ಇಲ್ಲ. ತುಂಬಾ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ದರ್ಶನ ಮಾಡಿಕೊಂಡು ತುಂಬಾ ಚೆನ್ನಾಗಿ ದರ್ಶನ ಕೊಟ್ಟರು ರಾಯರು. ನಾವು ಮನಸ್ಸಲ್ಲಿ ಶುದ್ಧವಾಗಿ ನಮ್ಮ ರಾಯರನ್ನ ನೆನೆಸ್ಕೊಂಡು ನಾವು ಹೋಗ್ತಾ ಇದ್ದರೆ, ಹೋಗಿ ದರ್ಶನ ಮಾಡಿದ್ರೆ ತುಂಬಾ ಚೆನ್ನಾಗಿ ನಮಗೆ ದರ್ಶನ ಕೊಡ್ತಾರೆ ರಾಯರು. ನಾವು ಮನಸ್ಸಲ್ಲಿ ಏನೂ ಇಟ್ಕೋಬಾರ್ದು, ಗಡಿಬಿಡಿ ಮಾಡ್ಕೋಬಾರ್ದು. ರಾಯರ ಹತ್ರ ನೀಟಾಗಿ ದೇವ್ರ ಹತ್ರ ಭಕ್ತಿಯಿಂದ ನಾವು ಕೇಳಿಕೊಂಡ್ರೆ ಎಲ್ಲನೂ ಆಗುತ್ತೆ. ನನ್ನ ರಾಯರಂತೂ ನನ್ನ ಜೀವನದಲ್ಲಿ ತುಂಬಾ ಪವಾಡ ಮಾಡಿದ್ದಾರೆ ಅಂತ ಆಗಲೇ ಹೇಳಿದೆ ನಾನು ನಿಮಗೆ. ಭಕ್ತಿ ಮುಖ್ಯ ಅಷ್ಟೇ. ಇದು ಮಂಚಾಲಮ್ಮನ ಸನ್ನಿಧಿ, ರಾಯರ ಮಠದಲ್ಲೇ ಇರುವಂತಹ ಟೆಂಪಲು. ಇದನ್ನು ದರ್ಶನ ಮಾಡಿಕೊಂಡು ನಾವು ಹೊರಟ್ವಿ. ರೆಸ್ಟ್ ಎಲ್ಲ ಮಾಡಿ ಮತ್ತೆ ಹೊರಟಿದ್ದೆ ಅಭಯಾಂಜನೇಯ ಸ್ವಾಮಿ ಟೆಂಪಲ್ಗೆ. ಅಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ತುಂಬಾ ಚೆನ್ನಾಗಿದೆ ಟೆಂಪಲ್ ಕೂಡ. ಇಲ್ಲಿಂದ ಹೊರಟಿದ್ದೆ ಅಪ್ಪಣ್ಣಾಚಾರ್ಯರ ಮನೆ. ಅಲ್ಲಿ ರಾಯರ ವಿಶ್ರಾಂತಿ ತಗೊಳ್ಳುವಂಥ ಜಾಗ. ಅಲ್ಲಿಂದ ಅಭಯಾಂಜನೇಯ ಸ್ವಾಮಿ ಟೆಂಪಲಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಇದನ್ನು ನೋಡೋಕ್ಕೆ. ರಾಯರ ವಿಶ್ರಾಂತಿ ತಗೊಳ್ಳೋದು, ಅವರ ನೆನಪುಗಳು ಪ್ರತಿಯೊಂದು ಅಲ್ಲಿ ಒಳಗಡೆ
ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು. ನೋಡಿ, ಇಲ್ಲೇ ಬರೆದಿದೆ ರಾಯರು ವಿಶ್ರಾಂತಿ ಪಡೆಯುವ ಸ್ಥಳ ಅಂತ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಒಳಗಡೆ ಎಲ್ಲ. ಇಲ್ಲಿ ರಾಯರಿಗೆ ಸಂಬಂಧಪಟ್ಟಿರೋ ಫೋಟೋಗಳೆಲ್ಲ ಇದೆ. ಇದು ತುಂಗಭದ್ರಾ ನದಿ. ನಾವು ಏಕಶಿಲಾ ಬೃಂದಾವನ ಹೋಗೋ ಎಂಟ್ರೆನ್ಸಲ್ಲೇ ಸಿಗುತ್ತೆ ಇದು. ಏಕಶಿಲಾ ಬೃಂದಾವನದಲ್ಲೇ ರಾಯರು ತಪಸ್ ಮಾಡ್ತಿದ್ರಂತೆ. ಇದೇ ಜಪ್ಪದ ಕಟ್ಟೆ. ರಾಯರು ತಪಸ್ ಮಾಡ್ತಾ ಇದ್ರು ಅಂತ ಹೇಳಿದ್ನಲ್ಲ, ಇದೇನೆ. ಇಲ್ಲೇ ಬಿಚ್ಚಲಮ್ಮನ ಟೆಂಪಲ್ ಕೂಡ ಇದೆ, ಅದನ್ನು ದರ್ಶನ ಮಾಡಿಕೊಂಡು ಬಂದ್ವಿ. ಇದು ಮುಗಿಸ್ಕೊಂಡು ನಾವು ಹೊರಟಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ನಾವು ಓನ್ ವೆಹಿಕಲಲ್ಲಿ ಹೋದರೆ ಇದೆಲ್ಲ ಸುತ್ತಮುತ್ತ ಸ್ಥಳಗಳನ್ನೆಲ್ಲ ಕವರ್ ಮಾಡಿಕೊಂಡು ನೋಡ್ಕೊಂಡು ಬರ್ಬೋದು. ನಾವು ಹೋಗಿದ್ದು ಬಸ್ಸಲ್ಲಿ, ಅದರಿಂದ ಆಟೋದಲ್ಲಿ ಹೋದ್ವಿ. ಅಲ್ಲಿ ಆಟೋದಲ್ಲಿ ಕರ್ಕೊಂಡೋಗಿ ಸೀಟ್ ಲೆಕ್ಕ ತೊಗೊತಾರೆ. ಕರ್ಕೊಂಡೋಗಿ ಎಲ್ಲ ನೀಟಾಗಿ ತೋರಿಸ್ಕೊಂಡು ಮತ್ತೆ ರಾಯರ ಮಠದ ಹತ್ರನೇ ತಂದು ಬಿಡ್ತಾರೆ. ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ಮಠದ ಹತ್ರ ಬಂದ್ವಿ. ಒಂದು 7 ಗಂಟೆ ಆಗಿತ್ತು ಅಷ್ಟೊತ್ತಿಗೆ. ರಿಟನ್ನು 9 ಗಂಟೆಗೆ ಬಸ್ ಇರೋದ್ರಿಂದ ಮತ್ತೆ ದರ್ಶನ ಮಾಡೋಣ, ರಾಯರ ದರ್ಶನ ಅಂದ್ಕೊಂಡು ಒಳಗಡೆ ಹೋದ್ವಿ. ಬೆಳಿಗ್ಗೆ ರಶ್ ಇದ್ದಷ್ಟು ಇರಲಿಲ್ಲ. ಸಂಜೆ ಹೊತ್ತು ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ ರಾತ್ರಿ ಹೊತ್ತು. ನೋಡಿ ತುಂಬ ಖುಷಿಯಾಯಿತು. ರಥೋತ್ಸವ ಕೂಡ ನಡೀತಾ ಇತ್ತು ಅಲ್ಲಿ. ಅದನ್ನೆಲ್ಲ ಕೂತ್ಕೊಂಡು ಕಣ್ಣು ತುಂಬ್ಕೊಂಡ್ವಿ. ಮತ್ತು ಒಂದು ಅರ್ಧ ಗಂಟೆ 1 ಅವರ್ ಕೂತ್ಕೊಂಡು ಧ್ಯಾನ ಕೂಡ ಮಾಡಿದ್ವಿ ನಾವು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಮಾತ್ರ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಬರುತ್ತೆ. ಮಗಳು ಅಳಿಯಂದು ಕೂಡ ನಾನು ಹೂಮುಡ್ಸೋ ಶಾಸ್ತ್ರದ್ದು ಅಪ್ಲೋಡ್ ಮಾಡಿದ್ದೆ ಶಾರ್ಟ್ಸಲ್ಲಿ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಕೂಡ. ಪ್ರೀ ವೆಡ್ಡಿಂಗ್ ಶೂಟ್ದು ಇದೆ, ಮತ್ತು ಮದುವೆದು ಇದೆ. ಎಲ್ಲ ಆಗ್ತಾ ಹೋಗ್ತೀನಿ ಒಂದೊಂದಾಗಿ. ಡೈಲಿ ಅಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನನ್ನ ತುಂಬ ಹೃದಯದ